ಎಂಆರ್ಪಿಎಲ್ನಲ್ಲಿ H2S ವಿಷಾನಿಲ ಸೇವಿಸಿ ಮೃತಪಟ್ಟಿದ್ದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಿವಾಸಿ ದೀಪ್ ಚಂದ್ ಅವರ ಮೃತದೇಹವನ್ನ ನಿವಾಸಕ್ಕೆ ತಲುಪಿಸೋಕೆ ಹೋಗಿದ್ದ ಎಂಆರ್ಪಿಎಲ್ನ 6 ಮಂದಿ ಸಿಬ್ಬಂದಿಯನ್ನ ಗ್ರಾಮಸ್ಥರು ದಿಗ್ಬಂಧನದಲ್ಲಿರಿಸಿದ ಘಟನೆ ಇಂದು ವರದಿಯಾಗಿದೆ. ಎಂಆರ್ಪಿಎಲ್ ಉದ್ಯೋಗಿಗಳಾದ ಪ್ರಸಾದ್, ಬಿಲ್ದಾರ್, ಸುರೇಂದರ್, ಬಾಳನಾರಾಯಣ್, ಪಂಕಜ್ ಮತ್ತು ಮತ್ತೋರ್ವನನ್ನ ಗ್ರಾಮಸ್ಥರು ದಿಗ್ಬಂಧನದಲ್ಲಿರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ದೀಪ್ ಚಂದ್ ಶನಿವಾರ ಎಂಆರ್ಪಿಎಲ್ನಲ್ಲಿ ನಡೆದಿದ್ದ ವಿಷಾನಿಲ ಸೋರಿಕೆಯಿಂದ ಮೃತಪಟ್ಟಿದ್ರು. ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಭಾನುವಾರ ಬೆಳಗ್ಗೆ ಮೃತದೇಹವನ್ನು ಉತ್ತರ ಪ್ರದೇಶಕ್ಕೆ ರವಾನಿಸಲಾಗಿತ್ತು. ಮಂಗಳೂರಿನಿಂದ ಬೆಂಗಳೂರಿಗೆ ರಸ್ತೆ ಮಾರ್ಗ ಮೂಲಕ ಸಂಚರಿಸಿ ಬಳಿಕ ವಿಮಾನದ ಮೂಲಕ ದೀಪ್ ಚಂದ್ ಅವರ ನಿವಾಸಕ್ಕೆ ತರಲಾಗಿತ್ತು. ಆದರೆ ಮನೆಯವರು ಮತ್ತು ಗ್ರಾಮಸ್ಥರು ಮನೆಯ ಸದಸ್ಯರೊಬ್ಬರಿಗೆ ಎಂಆರ್ಪಿಎಲ್ನಲ್ಲಿ ಉದ್ಯೋಗ ನೀಡಬೇಕು ಮತ್ತು ಅತಿ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಮೃತದೇಹವನ್ನು ಪಡೆದುಕೊಳ್ಳೋಕೆ ನಿರಾಕರಿಸಿದ್ದಾರೆ. ಮೃತದೇಹದೊಂದಿಗೆ ತೆರಳಿದ್ದ ಪ್ರಸಾದ್, ಬಿಲ್ದಾರ್, ಸುರೇಂದರ್, ಬಾಳನಾರಾಯಣ್, ಪಂಕಜ್ ಮತ್ತು ಮತ್ತೋರ್ವನನ್ನ ದಿಗ್ಬಂಧನದಲ್ಲಿರಿಸಿದ್ರು. ಅಲ್ಲದೆ ಅವರ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು ಅಂತ ತಿಳಿದು ಬಂದಿದೆ. ಈ ಬಗ್ಗೆ ವಾರ್ತಾಭಾರತಿ ದಿಗ್ಬಂಧನದಲ್ಲಿದ್ದವರನ್ನ ಸಂಪರ್ಕಿಸೋಕೆ ಪ್ರಯತ್ನಿಸಿತು. ಈ ವೇಳೆ ಸಂಪರ್ಕಕ್ಕೆ ಸಿಕ್ಕಿದ ಮಂಗಳೂರು ಮೂಲದ ಎಂಆರ್ಪಿಎಲ್ ಉದ್ಯೋಗಿ ಪ್ರಸಾದ್ ಅವರು, ನಾವು ಸಹೋದ್ಯೋಗಿಯ ಮೃತದೇಹವನ್ನ ಅವರ ನಿವಾಸಕ್ಕೆ ತಲುಪಿಸುವ ಸಲುವಾಗಿ ಇಲ್ಲಿಗೆ ಬಂದಿದ್ದೇವೆ. ಆದರೆ ಅವರಿಗೆ ಪರಿಹಾರ ಮತ್ತು ಕುಟುಂಬದ ಸದಸ್ಯರೊಬ್ಬರಿಗೆ ಉದ್ಯೋಗ ನೀಡಬೇಕು ಅಂತ ಆಗ್ರಹಿಸಿ ನಮ್ಮನ್ನ ದಿಗ್ಬಂಧನದಲ್ಲಿರಿಸಿದ್ದಾರೆ. ಈ ಬಗ್ಗೆ ಸಂಸ್ಥೆಯ HRಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಬಂದು ಅವರಿಗೆ ತಿಳಿ ಹೇಳುವ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಪರಿಹಾರ ಮತ್ತು ಉದ್ಯೋಗ ನೀಡೋದು ಕಂಪನಿ, ನಾವಲ್ಲ. ನಾವು ಅವರ ಸಹೋದ್ಯೋಗಿಗಳು, ಅಧಿಕಾರಿಗಳಲ್ಲ ಅಂತ ಎಷ್ಟೇ ಹೇಳಿದ್ರೂ ಅವರು ಕೇಳ್ತಿಲ್ಲ. ನಮ್ಮ ಮೊಬೈಲ್ಗಳನ್ನೂ ಕಸಿದುಕೊಳ್ಳಲಾಗಿತ್ತು. ಪೊಲೀಸರ ಮಧ್ಯಪ್ರವೇಶದ ಬಳಿಕವಷ್ಟೇ ನಾವು ಕಂಪನಿಯನ್ನ ಸಂಪರ್ಕಿಸೋಕೆ ಸಾಧ್ಯವಾಯಿತು ಅಂತ ಎಂಆರ್ಪಿಎಲ್ ಉದ್ಯೋಗಿ ಪ್ರಸಾದ್ ತಿಳಿಸಿದ್ದಾರೆ. HR representative or top management, myself Prasad from MSEVA. I came here to hand over the body of Mr. Deep Chand in UP, but things have been gone beyond our hand, and village people they are asking for justice, and they want to know the reply from our management, and our situation is very bad here. You can all see here. So I kindly request management to please take action as soon as possible, because our lives in danger right now. We don't know what will happen soon after this, because they already given the deadline and all. Because we are not trained for this negotiation and all, and I don't know how to talk here, and I am not trained for this, and this is not my job also. So I would like to tell MRPL top management that please intervene as soon as possible, and please send any person here so that we can solve this situation, and please try to do as soon as possible. I am requesting all of the top management, MRPL people here, and MU people, and whoever the leaders are there, please kindly support us on this moment. I am requesting you. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.